ನಮಸ್ಕಾರ. ನಾನೀಗ ವಾಚಿಸುತ್ತಿರುವ ಕತೆ ಹೆಸರು ಬಿಳಿಯ ಕಾಗೆ. ಇದನ್ನು ಬರೆದವರು ತ್ರಿವೇಣಿಯವರು. ಕುರಿಯೊಂದನ್ನು ಜೀವಸಹಿತ ನುಂಗಿ ಬಿಸಿಲಿಗೆ ಮೈಯೊಡ್ಡಿ ಮಲಗಿದ ದೊಡ್ಡ ಹೆಬ್ಬಾವಿನಂತಹ ಟಾರು ರಸ್ತೆ. ಸೋತು ನೆಲಕ್ಕುರುಳಿದ ಹೆಬ್ಬಾವಿಗೆ ಚುಚ್ಚು ಕಿರಣಗಳ ಕಲ್ಲು ಬೀರುವ ನಿರ್ದಯ ಬಾಲಕ ನೆತ್ತಿಯ ಮೇಲೆ ಬೆಳಗುತ್ತಿದ್ದ. ಅಲ್ಲಲ್ಲಿ ಮರದ ರೆಂಬೆಯ ತೇಪೆಗಳು ಹಾವಿನ ಮೈಯ ಮಚ್ಚೆಗಳಂತೆ. 17ರ ಹುಡುಗಿಯ ಹೆಜ್ಜೆಗಳು ನೆರಳನ್ನು ತುಳಿಯುತ್ತಾ ನಡೆದಿದ್ದವು. ಸುದ್ದಿಯ ಕುಣಿತದ ಕಾಲುಗಳು ಸಾಗಿದ್ದು ದಿಕ್ಕೋ. ಎಳೆಯ ಪ್ರಾಯದ ಸುಂದರ ಮುಖದ ಹಗುರವಾದ ದೇಹದ ಹುಡುಗಿಯಿನ್ನೂ ಅದಕ್ಕೆ 4ರಷ್ಟು ವಯಸ್ಸಾಗಿದ್ದ ಚಿಂತೆಯಿಂದ ನಿರಾಸೆಯಿಂದ ಭೂಮಿ ತೂಕವಾಗಿದ್ದ ಮನಸ್ಸನ್ನು ಹೊತ್ತು ಅವಳ ಪುಟ್ಟ ಪಾದಗಳು ನೀರಿನ ಹೊದಿಕೆಯೊಳಗೆ ನುಸುಳಲು ಹೊರಟಿದ್ದವು. ಅರಳುತ್ತಿದ್ದ ಯೌವನ, ಒಣಗಿದ್ದ ಮನಸ್ಸು, ಸೌಂದರ್ಯ ಸೌರಭಕ್ಕೆ ತವರು ಮನೆಯಾಗಿದ್ದ ಮುದ್ದು ತನ್ನ ಅರುಣರಾಗವನ್ನು ಕಳೆದುಕೊಂಡಿತ್ತು. ಮುದಿ ವಯಸ್ಸಿಗೆ ಪ್ರಾಯದ ಮುಸುಕು, ಹಸಿರು ಬಟ್ಟೆಯ ಹೂವಿನೊಡವೆಗಳ ವಸಂತ ಅಕಾಲದಲ್ಲಿ ಉಡುಗೆ ಕಳಚಿ ಬಾಡಿ ಒಡವೆ ನೀಗಿಕೊಂಡು ಬೋಳಾಗಿದ್ದ. ಬದುಕಿನ ಹಸ್ತಿಲ ಮೇಲೆ ನಿಂತು ಮೃತ್ಯುವಿಗೆ ಆಹ್ವಾನ. ಹೆಸರು ಸುಧಾ, ಮನಸ್ಸೋ ವಿಷವುಂಡ ನೀಲಕಂಠ. ಪ್ರೇಮ ವಾಹಿನಿಗೆ ಬೊಗಸೆಯೊಡ್ಡಿದ್ದಳು, ಆದರೂ ಅವಳಿಗೆ ಸಿಕ್ಕಿದ್ದು ಕಿಡಿಗಳ ಧಾರೆ. ಪರಿಣಾಮ ಪ್ರಾಯದ ದೇಹವನ್ನು ಮುಪ್ಪಿನ ಮನಸ್ಸನ್ನು ಹೊತ್ತು ಸಾಗಿದ್ದಳು ಸುಧಾ ಕಟ್ಟೆಯ ಕಡೆಗೆ. ಜೀವನದಲ್ಲಿ ಬೇಸತ್ತವರಿಗೆ, ಭಗ್ನ ಪ್ರೇಮಿಗಳಿಗೆ, ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗದವರಿಗೆ, ಜಗತ್ತು ಬೇಡವಾದವರಿಗೆ ಸ್ವರ್ಗಪ್ರಾಯವೆನಿಸಿದ ಕಟ್ಟೆಯೆಡೆಗೆ, ಮೋಕ್ಷಕ್ಕೆ ಹೆದ್ದಾರಿಯಾಗಿದ್ದ ಕಟ್ಟೆಯೆಡೆಗೆ. ಬೆಂದ ಮನಸ್ಸಿನ ಬಿಸಿ ತಾಳಲಾರದೆ ಪಾತಾಳ ಗಂಗೆ ಕಣ್ಣಿನ ಕಟ್ಟೆಯೊಡೆದು ದುಂಡುಗೆನ್ನೆಯ ಮೇಲೆ ಜಾರಿ ಸುಳಿಗಲ್ಲದಲ್ಲಿ ಒಂದಾಗಿ ಎದೆಯ ಮೇಲೆಳೆಯುತ್ತಿದ್ದಳು. ಹೀಗೆ ಕಾಯಿತು. ತಾನು ಪ್ರೀತಿಸಿದ್ದು ತಪ್ಪೆ, ವಿಶ್ವಾಸವಿರಿಸಿದ್ದು ತಪ್ಪೆ, ನಂಬಿಕೆ ಇರಿಸಿದ್ದು ತಪ್ಪೆ. ಯಾವುದು ತಪ್ಪು? ಅವನನ್ನು ಪ್ರೀತಿಸದಿರಲು ಸಾಧ್ಯವಿತ್ತೆ? ಅವನಲ್ಲಿ ವಿಶ್ವಾಸವಿರಿಸದಿರಲು ಸಾಧ್ಯವಿತ್ತೆ? ಅದು ನನ್ನಿಂದ. ಎಂತಹ ಚೆಲುವ ಅವನು! ಹೆಂಗಸಿನ ಸೌಂದರ್ಯವೇ ಸೌಂದರ್ಯವೆಂದು ವಾದಿಸುವವರಿಗೆ ಅವನು ಪ್ರತಿ ಸವಾಲಿನಂತಿದ್ದ. ನಗು ಮಿಂಚುತ್ತಿದ್ದ ತುಟಿಗಳು, ತುಂಟನ ಎರಚುತ್ತಿದ್ದ ಕಣ್ಣುಗಳು, ಒರಟಾದ ಒರಟುತನದಲ್ಲಿಯೇ ಒಂದು ಬಗೆಯ ಆಕರ್ಷಕ ತುಂಬಿಕೊಂಡಿದ್ದ ಕೆನ್ನೆಗಳು, ನಯವಾಗಿ ತಿದ್ದಿ ತೀಡಿದ ಕ್ರಾಪು, ಸಾವಿರಾರು ಜನರ ನಡುವೆ ಎದ್ದು ಕಾಣುವ ನಿಲುವು, ಟಿವಿ. ಎಂತಹ ಚೆಲುವ ಅವನು! ಅವನ ಬಟ್ಟೆ ಮಾಸುವುದಿಲ್ಲ, ಅವನ ತಲೆಗೂದಲು ಕೆದುರುವುದೂ ಇಲ್ಲ, ಬೂಟ್ಸಿನ ಬಣ್ಣ ಅಳಿಸುವುದೂ ಇಲ್ಲ. ಏನು ಸಿರಿ, ಏನು ಕಳೆ ಅವನ ಮೊಗದಲ್ಲಿ! ಇನ್ನು ಅವನ ಮಾತೋ, ಆರಿಸಿದ ಅಣಿಮುತ್ತುಗಳು. ಅವನ ಮಾತು ಕೇಳುತ್ತಾ ಅವಳು ಕುಳಿತಳೆಂದರೆ ಅವಳಿಗೆ ಹಸಿವೆ ಇಲ್ಲ, ನೀರಡಿಕೆ ಇಲ್ಲ, ನಿದ್ರೆ ಇಲ್ಲ. ಅವನ ಹೊರತು ಅವಳಿಗೆ ಯಾವುದೂ ಇಲ್ಲ. ಅವನ ಮುಖದಿಂದ ಕಣ್ಣು ಕೀಳಲಾರಳು. ಅವನ ಮಾತಿನ ಸವಿ ಎದುರಿಗೆ ಜೇನು ಸಹಿತ ಕಹಿ ಅವಳಿಗೆ. ಅವನ ಕಣ್ಣುಗಳಲ್ಲಿದ್ದ ಆಹ್ವಾನವೋ, ಮಿಠಾಯಿ ಅಂಗಡಿಯ ಎದುರು ಚೆಂಡಿ ಹಿಡಿದು ಕೂರುವ ಮೊಂಡು ಮಗು ಅವಳು. ಅವನ ಮಾತಿನ ಮೋಡಿಗೆ, ಮೊಗದ ಮಂದಹಾಸಕ್ಕೆ, ಭವ್ಯಾಕೃತಿಯ ಟಿವಿಯ ಮುಂದೆ 17ರ ದಿಟ್ಟ ಹೆಣ್ಣು ಆಗ ತಾನೇ ಜಗತ್ತಿನಲ್ಲಿ ಪಾದಾರ್ಪಣೆ ಮಾಡಿದ ಅಸಹಾಯಕ ಪರವಾಲಂಬಿ ಶಿಶು. ಮನೆಯಲ್ಲಿ ತಾಯಿ ತಂದೆಯನ್ನು ಆಟವಾಡಿಸುತ್ತಿದ್ದ ಅವಳು ಅವನ ಕೈಗೊಂಬೆ. ಅವಳ ಕಾಲುಗಳು ಮುಪ್ಪಿನ ಮುದುಕಿಯ ಕಾಲುಗಳಂತೆ ಅಸ್ಥಿರವಾದವು. ತಳತಳನೆ ಹೊಳೆಯುತ್ತಿದ್ದ ಕಣ್ಣುಗಳು ಈಗ ಅತಿ ಮಂಜಾಗಿದ್ದವು. ನಿರ್ಜನವಾದ ರಸ್ತೆಯಲ್ಲಿ ಅವಳು ಸಾಗುತ್ತಿದ್ದಳು. ಅವನ ನೆನಪಿನ ಚೂರಿ ಹುದುಗಿದ್ದ ದುಃಖವನ್ನು ಮೀಟಿತ್ತು. ಮರದ ಒರಟಾದ ಬುಡವೊಂದನ್ನೊರಗಿ ಅವಳು ಅತ್ತು ಬಿಟ್ಟಳು. ಏನು ಚೆಲುವ ಅವನು!
ಅವನ ಬಾಹುಬಂಧನಕ್ಕೆ ಅವಳು ಚಡಪಡಿಸುತ್ತಿದ್ದಳು. ಪ್ರೀತಿಯ ಮರಳು ಮಾತುಗಳನ್ನು ಕೇಳಲು ಅವಳು ಹಂಬಲಿಸುತ್ತಿದ್ದಳು. ಏನು ಇಂಪು ಅವನ ಮಾತು, ಏನು ಸೆಳೆತ ಅವನ ಕಣ್ಣುಗಳು. ಆದರೆ ಆನೆಯ ಕಾಲು ಹೂವನ್ನು ಹಸಕಿ ಹಾಕಿತ್ತು. ಈಗಲೂ ಅವಳು ಅವನ ಮೇಲೆ ಕೋಪಿಸಿ ಕೊಳ್ಳಲಾರದವಳಾಗಿದ್ದಳು. ಅವನ ಬಾಹುಗಳು ಅವಳನ್ನು ದೂರ ತಳ್ಳಿದ್ದವು. ಮದುವೆ ಪ್ರಶ್ನೆ ಬಂದ ಕೂಡಲೇ ನಗು ಕುಣಿಯುತ್ತಿದ್ದ ತುಟಿಗಳು ಈಗಲೂ ನಕ್ಕವು, ಬೇರೆ ಬಗೆಯ ಬಣ್ಣ ಪಡೆದುಕೊಂಡು. ತುಂಟ ಕಣ್ಣುಗಳು ಈಗಲೂ ಮಿಂಚಿದವು ಕಿಡಿಗೇಡಿತನದಿಂದ. ಇನ್ನು ಮಾತಿನ ಮೋಡಿಯೋ, ರೇಷ್ಮೆಯ ಎಳೆಯಂತಹ ಮಾತುಗಳು ಅವನ ಚಂದುಟಿಗಳಿಂದ ನುಸುಳಿಕೊಂಡು ಬಂದು ಕರಾಠಿಯಾಗಿ ಅವನ ಎದೆಯಲ್ಲಿ ನಾಟಿದ್ದವು. ಮದುವೆ ಯಾರಿಗೆ? ಕೇಳಲಿ ಚಿನ್ನ, ಮದುವೆಯಾದರೆ ನಾವು ಒಬ್ಬರನ್ನೊಬ್ಬರು ಇಷ್ಟು ಪ್ರೀತಿಸೋಕೆ ಆಗೋದಿಲ್ಲ. ಪ್ರೇಮಿಗಳು ಗಂಡ ಹೆಂಡರಾಗಬಹುದು, ಆದರೆ ಗಂಡ ಹೆಂಡತಿ ಪ್ರೇಮಿಗಳಾಗುವುದು ಎಂದೆಂದಿಗೂ ಸಾಧ್ಯವಿಲ್ಲ. ನಾವು ಹೀಗೇ ಯಾಕಿರಬಾರದು? ಕೇಳಿಲ್ಲಿ ಚಿನ್ನ. ಅವಳು ಕೇಳುತ್ತಲೇ ಇದ್ದಳು, ಕಲ್ಲು ಗೊಂಬೆಯಂತೆ. ಎವೆ ಅಲುಗಲಿಲ್ಲ, ತೆರೆದ ತುಟಿ ಮುಚ್ಚಲಿಲ್ಲ, ದೇಹ ಅಲುಗಾಡಲಿಲ್ಲ. ಅವಳಿಗೆ ಅಳಬೇಕೆನಿಸಿತು, ಅಳು ಬರಲಿಲ್ಲ. ಹುಚ್ಚು ಹುಚ್ಚಾಗಿ ನಗಬೇಕೆನಿಸಿತು, ನಗು ಬರಲಿಲ್ಲ. ಚೀರಬೇಕೆನಿಸಿತು, ಆದರೆ ಗಂಟಲಿನಿಂದ ಸ್ವರ ಹೊರಡಲಿಲ್ಲ. ಆದರೂ ಅವಳಿಗೆ ಅವನನ್ನು ದ್ವೇಷಿಸುವುದಾಗಲಿಲ್ಲ. ಅವನನ್ನು ದ್ವೇಷಿಸುವುದು ಸಾಧ್ಯವೇ? ಎಂತಹ ಚಲುವ ಅವನು! ನಾನು ನಿನ್ನ ಪ್ರೀತಿಸುತ್ತೇನೆ ಎಂದಳು ಅವಳು ನಾಲಿಗೆ ಜೀವ ಬಂದಾಗ. ನಾನು ಸಹಿತ. ಆದ್ದರಿಂದಲೇ ಮದುವೆಯಾಗೋದು ಬೇಡ ಎಂದು ನಾನು ಹೇಳ್ತಿರೋದು. ಕೊನೆಯವರೆಗೂ ನಾವು ಪ್ರೇಮಿಗಳಾಗಿಯೇ ಉಳಿಯೋಣ. ಮದುವೆಯಾದರೆ ಪ್ರೀತಿಯೂ ಒಂದು ಕರ್ತವ್ಯವಾಗಿ ಬಿಡುತ್ತದೆ. ಆಮೇಲೆ ಎಲ್ಲವೂ ಯಾಂತ್ರಿಕ, ನಾಟಕೀಯ, ಊಟಾಟ, ಕಪಟ. ಹಾಗಾದರೆ? ಅವಳ ಧ್ವನಿ ನಡುಗುತ್ತಿತ್ತು. ನಿನಗೆ ಯಾರಲ್ಲಿ ಪ್ರೀತಿ ಇಲ್ಲವೋ ಅವನನ್ನು ಮದುವೆಯಾಗು. ನನ್ನ ಗತಿ? ಸುಧಾ ಬೆದರಿ ಕೇಳಿದ್ದಳು. ನಾವು ಎಂದೆಂದಿಗೂ ಪ್ರೇಮಿಗಳಾಗಿಯೇ ಉಳಿಯೋಣ. ಮದುವೆಯಾದರೆ ಅದು ಸಾಧ್ಯವಿಲ್ಲ. ಅವನು ನಗುತ್ತಲೇ ಅವಳ ಎದೆಗೆ ಬಾಣಗಳನ್ನು ನಾಟಿದ್ದ. ಅಂತೂ ಹುಣ್ಣಿಮೆ, ಸುಧೆಗೆ ಮಾತ್ರ ಅಮಾವಾಸ್ಯೆ. ಎಂತಹ ಸಣ್ಣ ಮನಸ್ಸು ನಿನ್ನದು! ಸುಧಾ ಉದ್ಗರಿಸಿದಳು. ಕೇಳಿಲ್ಲಿ ಚಿನ್ನ. ನಾನು ಕೇಳಲಾರೆ. ಇನ್ನು ಈ ನಾಟಕ ಸಾಕು ಎನ್ನುತ್ತಾ ಕುಗ್ಗಿದ ಮನಸ್ಸಿನ ಸುಧಾ ಎದ್ದು ನಿಂತಳು. ವಿಸ್ತಾರವಾದ ಎದೆ, ಹಾವಿನ ಹುತ್ತ, ಅದರೊಳಗಿರುವುದು ಸೀಳು ನಾಲಿಗೆಯ ಸರ್ಪ. ನಮ್ಮ ಪ್ರೀತಿ ಶಾಶ್ವತವಾಗಿರಲಿ ಎಂದು ನಾನು ಹೀಗೆ ಹೇಳ್ತಿರೋದು ಎನ್ನುತ್ತಾ ಅವನು ಅವಳನ್ನು ಸಂತೈಸಲು ಯತ್ನಿಸಿದ. ಸುಧೆಯ ಹುಬ್ಬುಗಳು ಬಿಗಿದುಕೊಂಡವು. ಬಿಳುಪೇರಿದ ಮುಖ ಭಗ್ಗನೆ ಉರಿಯಿತು. ಮೊದಲೇ ಈ ಮಾತಾಡಿದ್ದರೆ ಅವಳ ಮಾತು ಕಡಿದು ಬಂತು. ನೀನು ಕೋಪಿಸಿಕೊಂಡಾಗ ಎಷ್ಟು ಮುದ್ದಾಗಿ ಕಾಣಿಸ್ತೀಯ ಗೊತ್ತಾ? ಅವಳು ದೂರ ಸರಿದಳು. ಅವನ ಕಡೆ ನೋಡಿದಳು. ಅವನ ಕೆನ್ನೆಗೆ ಹೊಡೆಯಲು ಕೈಯೆತ್ತಿದಳು. ಏನು ಚೆಲುವ ಅವನು! ಎತ್ತಿದ ಕೈ ಕೆಳಗೆ ಇಳಿಸಿ ಬಿಕ್ಕಿ ಬಿಕ್ಕಿ ಅಳುತ್ತಾ ಅವಳು ಓಡಿ ಬಂದಿದ್ದಳು. ಅವಳು ಕಾಣುತ್ತಿದ್ದ ಕನಸು ಒಡೆದಿತ್ತು, ಅದರೊಂದಿಗೆ ಹೃದಯವೂ ಸಹ. ಹೊಟ್ಟೆಯಲ್ಲಿ ಸತ್ತ ಮಗು ಹೊತ್ತು ತಿರುಗಾಡುವ ತಾಯಿಯಂತಾಗಿದ್ದಳು ಸುಧಾ. ಮೇಲೆ ನವ ಚೈತನ್ಯಗಳಿಗೆ ಗಳಿಗೆಗೂ ಚಿಗುರಿ ಕುಡಿಯೊಡೆಯುವ ಯೌವನ. ಅವಳ ಒಳಗೆ ನಿರ್ಜೀವ ಮನಸ್ಸು. ಕಣ್ಣೀರಿನ ಕಡಲಿಗೆ ಮಂದಹಾಸದಂಚಿನ ಮುಖವಾಡ. ತಂದೆ ತಾಯಿ ಪ್ರೇಕ್ಷಕರಾಗಿದ್ದರು ಈ ನಟಿಯ ನಾಟಕ ನೋಡಲು. ಸುಧಾ ಎಂದೂ ಉತ್ತಮ ನಟಿಯಾಗಿರಲಿಲ್ಲ. ಮಾತು, ಕತೆ, ಊಟ, ನೋಟದಲ್ಲಿ ಎಲ್ಲೋ ಯಾಕೋ ಹೇಗೋ ಯಾವಾಗಲೋ ಒಂದು ಮುಖ್ಯ ಕೀಲು ಕಳೆದುಕೊಂಡಿದೆ ಎಂದು ಹೆತ್ತವರಿಗೆ ಆಕೆಗೆ ತಿಳಿಯಿತು. ಯಾಕೆ ಸುಧಾ ಹೀಗಿದ್ದೀಯಾ? ಹೇಗಮ್ಮ? ಹಾರಿಕೆಯ ಮಾತು, ತೋರಿಕೆಯ ನಗು ಸುಧಾಳ ಕಡೆಯಿಂದ. ಯಾಕೆ ಸುಧಾ ಊಟ ಮಾಡೋಲ್ಲ? ಇನ್ನೆಷ್ಟಮ್ಮ?
ಪ್ರಶ್ನೆಗೆ ಉತ್ತರವಿಲ್ಲ. ಪ್ರಶ್ನೆಗೆ ಮರುಪ್ರಶ್ನೆ ಅವಳಿಂದ. ಕೆಂಡದ ಹಾಸಿಗೆಯ ಮೇಲೆ ಮುಳ್ಳು ಹೊದಿಕೆ ಹೊದ್ದು ಮಲಗಿದ್ದ ಜೀವದ ಹೂವನ್ನು ನೋಡಿ ತಾಯಿ ಕೇಳಿದ್ದಳು, ನಿದ್ದೆ ಬರುವುದಿಲ್ಲೇನೆ? ಆಯ್ತಮ್ಮ. 2 ದಿನ ಅಭಿನಯಿಸುವುದರಲ್ಲಿ ಸುಧೆ ಸೋತು ಹಣ್ಣಾದಳು. ಸಾಲುವುದಕ್ಕೆ ಅವನ ನೆನಪೋ, ಸುಟ್ಟ ಗಾಯದ ಉರಿ, ಗಳಿಗೆ ಗಳಿಗೆಗೆ ದೇಹದಾದ್ಯಂತವೇರುವ ವಿಷ, ಸಪ್ತ ಸಮುದ್ರವನ್ನೇ ಹೀರಿದರೂ ಹಿಂಗದ ಬಾಯಾರಿಕೆ, ವಿಶ್ವವನ್ನೇ ಉಡುಗೊರೆಯನ್ನಾಗಿದ್ದರೂ ತುಂಬದ ಶೂನ್ಯತೆ. ಮಲ್ಲಿಗೆಗೆ ಮಾವು, ಹಾಗೆ ಅವನು ಅವಳಿಗೆ. ಆದರೆ ಅವನಿಗೆ ಅವಳು. ಮಕರಂದ ಅರಸುತ್ತಾ ಹಾರಾಡುವ ಭ್ರಮರಕ್ಕೆ ಇವಳು ಅನಾಯಾಸವಾಗಿ ದೊರೆತ ಒಂದು ಹೂವು. ಕೊಳದ ತಿಳಿನೀರಿನಲ್ಲುಗಾಡುವ ಹಂಸವೆಂದು ಅವಳು ಆರಿಸಿಕೊಂಡದ್ದು ಕಾಗೆಯನ್ನು, ಒಂದು ಬಿಳಿಯ ಕಾಗೆ. ಕಾಗೆ ಹಂಸವಾಗಲಿಲ್ಲವಲ್ಲ ಎಂದವಳು ಗೋಳಾಡಿದಳು. ಚೂರು ಮಾಡಿದ ಕಬ್ಬಿನ ಜಲ್ಲೆಯನ್ನೇ ಮತ್ತೆ ಇಡಿಯನ್ನಾಗಿ ಮಾಡಿಕೊಡು ಎಂದು ಕಾಡುವ ಮಗುವಿನಂತಾದಳು ಅವಳು. ಅವಳು ಹುಚ್ಚಿಯಂತೆ ಹತ್ತಿ ಸಾಗರದಲ್ಲಿಳಿದು ಕೃಷ್ಣರಾಜ ಸಾಗರದ ಕಟ್ಟೆಯ ಮಾರ್ಗದಲ್ಲಿ ನಡೆದಳು. ನಿರಾಶೆಯ ಹೊಗೆ ಹೃದಯದಲ್ಲಿ ದಟ್ಟವಾಗಿ ಕವಿದು ಬಂದಾಗ, ಕಣ್ಣು ಕಾಣಿಸದಾಗ, ಬದುಕು ಭಾರವಾದಾಗ, ಆದರ್ಶ ಪ್ರೇಮಿ ಎಂತಹ ಸುಂದರ ಪದ! ಪ್ರೇಮಿಗಾಗಿ ಪ್ರಾಣ ತೊರೆಯುವ ಯುವತಿ ಅವಳು. ಸುಧಾ ಎಚ್ಚೆತ್ತಳು. ಎಚ್ಚೆತ್ತು ಹೆಜ್ಜೆ ಹಾಕಿದಳು. ರಜಾ ದಿನದ ಶಾಲೆಯಂತೆ ಅಂದು ಕಟ್ಟೆ ನಿರ್ಜೀವವಾಗಿತ್ತು. ಮಧ್ಯಾಹ್ನದ 3 ಗಂಟೆಯ ಬಿಸಿಲು ಸುಧೆಯ ಕಣ್ಣುಗಳನ್ನು ಕುಕ್ಕಿತು. ಅವಳು ಕೈಗಳಿಂದ ಕಣ್ಣುಗಳನ್ನು ಮರೆಮಾಡಿಕೊಂಡಳು. ಸೂರ್ಯನ ತೀಕ್ಷ್ಣತೆಯನ್ನು ಅವಳ ಎಳೆಯ ಕಣ್ಣುಗಳು ತಡೆಯಲಾರದೆ ಹೋದವು. ಅವಳಿಗೆ ನಗು ಬುಗ್ಗೆ ಬುಗ್ಗೆಯಾಗಿ ಉಕ್ಕಿ ಬಂತು. ಸಾಯಲು ಹೊರಟವಳಿಗೆ ತನ್ನ ಕಣ್ಣುಗಳನ್ನು ರಕ್ಷಿಸಿಕೊಳ್ಳುವ ಯೋಚನೆ. ಸುಧಾ ನಕ್ಕಳು. ಕೂಡಲೇ ಚಕಿತಳಾದಳು. ಎಲಾ, ತನಗೆ ನಗಲೂ ಸಾಧ್ಯವಿದೆಯೇ? ತಾನು ಇನ್ನು ಎಂದೆಂದಿಗೂ ನಗಲಾರಳೆಂದು ಭಾವಿಸಿದ್ದಳು ಅವಳು. ಇನ್ನು ನನಗೆ ನಗಲು ಬರುತ್ತದೆ. ನಗುತ್ತಲೇ ಅವಳು ಲತಾ ಮಂಟಪದಲ್ಲಿ ಕುಳಿತಳು. ಬಳ್ಳಿಗಳಿಂದ ನಿರ್ಮಿಸಿದ ಲತಾ ಕುಂಚ ತಂಪಾಗಿತ್ತು. ಬಳ್ಳಿಯ ಹಸಿರು ಕೆಂಪು ಕುಡಿಗಳನ್ನು ನೋಡಿ ಅವಳಿಗೆ ತನ್ನ ಸೀರೆಯೊಂದರ ನೆನಪಾಯಿತು. ಹಸಿರು ಕೆಂಪು ಎಲೆಗಳ ಸೀರೆಯನ್ನು ತಾನು ಅಷ್ಟೊಂದು ಆಸೆಯಿಂದ ಕೊಂಡಿದ್ದಳು. ಅಯ್ಯೋ, ಒಂದು ಬಾರಿಯೂ ಉಡಲಿಲ್ಲ ಹೊಸ ಸೀರೆ. ಒಮ್ಮೆಯಾದರೂ ಹುಟ್ಟಿದ್ದರೆ ಚೆನ್ನಾಗಿತ್ತು. ಏನು ಚಪಲತನಗೆ? ಒಂದು ಪಕ್ಷ ಬದುಕಿದರೂ ಕಾವಿ ಸೀರೆ ಯೋಚನೆಯಾದರೂ ಏಕೆ? ಬಲವಂತದಿಂದ ತನ್ನ ಆಲೋಚನೆಗಳನ್ನು ಒತ್ತಿರಿಸಿ ಮಡಿಲಿನಿಂದ ಕಾರ್ಡೊಂದನ್ನು ತೆಗೆದು ತಾಯಿಗೆ ಪತ್ರ ಬರೆಯತೊಡಗಿದಳು. ಕಾರ್ಡಿನ ಎಡ ಮೂಲೆಯಲ್ಲಿ ಅಭ್ಯಾಸ ಬಲದಿಂದ ಕ್ಷೇಮ ಎಂದು ಬರೆದಳು. ಕ್ಷೇಮ. ಮತ್ತೆ ಅವಳಿಗೆ ನಗು ಬಂತು. ಕ್ಷೇಮವನ್ನು ಹೊಡೆದು ಚಿತ್ತು ಮಾಡಿ ಚುಟುಕಾಗಿ 2 ಸಾಲು ಬರೆದು ಮುಗಿಸಿದಳು. ಕಾಗದವನ್ನು ಮಡಲಿನಲ್ಲಿರಿಸಿಕೊಂಡು ಸುಧಾ ನೇರವಾಗಿ ಕಟ್ಟೆಯ ಕಡೆಗೆ ನಡೆದಳು. ಪ್ರವಾಹದ ಕಾಲ. ಶ್ರಾವಣ ಮಾಸದ ಕಾವೇರಿ ತುಂಬಿ ಹರಿಯುತ್ತಿದ್ದಳು. ತೆರೆದಿದ್ದ ಬಾಗಿಲುಗಳಿಂದ ಪ್ರವಾಹ ನುಗ್ಗಿ ಒದ್ದುಕೊಂಡು ಬಂದು ಹೆಬ್ಬೆಂಡೆಗಳ ಮೇಲೇರಿ ನೊರೆ ನೊರೆಯಾಗಿ ಉರುಳಿ ಹನಿ ಹನಿಯಾಗಿ ಸಿಡಿದು ತುಂತುರು ತುಂತುರಾಗಿ ಹಾರಿ ಮತ್ತೆ ಒಂದಾಗಿ ಹರಿಯುತ್ತಿತ್ತು. ಆಹಾ, ಏನು ಸೌಂದರ್ಯ! ದೈವ ಸೃಷ್ಟಿಯಲ್ಲಿ ಮಾನವನು ಮಹಾಕೃತಿ ಎಂದು ವಾದಿಸುವವರಿಗೆ ಪ್ರತಿ ಸವಾಲಿನಂತಿತ್ತು ನಿಸರ್ಗ ಸೌಂದರ್ಯ. ಸುಧಾ ಎಲ್ಲವನ್ನೂ ಮರೆತು ಹಸಿದ ಕಣ್ಣುಗಳಿಂದ ಕಾವೇರಿಯನ್ನು ನೋಡುತ್ತಾ ಕುಳಿತಳು. ಸೌಂದರ್ಯೋಪಾಸಕಳು ಸುಧಾ ಚಿಕ್ಕನ್ನಿಂದಲೂ ಕಾವೇರಿಯ ಪ್ರವಾಹದಲ್ಲಿ ತಾನೊಂದು ಅಣುವಿನಂತೆ ತೇಲಿ ಹೋಗುತ್ತಿರುವಂತೆ ಅವಳಿಗೆ ಭಾಸವಾಯಿತು. ಏನು ಮೊರೆತ, ಏನು ಕುಣಿತ! ತಾನು ಕಟ್ಟೆಯಿಂದ ಕೆಳಗೆ ಹಾರಿದರೆ ತಲೆ ತಿರುಗುದಂತಾಗಿ ಕಣ್ಣು ಕಟ್ಟಿದಿತ್ತು ಸುಧಾಗೆ. ಅಯ್ಯೋ, ಹೇಗಪ್ಪ ಬೀಳೋದು? ತಲೆ ತಗುಲಿದರೆ? ಸುಧಾ ಗಡಗಡನೆ ನಡುಗಿದಳು. ಅಗೋ, ಅಲ್ಲೊಂದು ತರಗಲೆ ಹೇಗೆ ತೇಲಿ ಹೋಗುತ್ತಿದೆ. ತಾನು ಹಾಗೆಯೇ
ತನ್ನ ಸಂದೇಶ ಹೊತ್ತು ತವರಿಗೆ ಹೋಗುವ ಪತ್ರ ಅವಳ ಕಣ್ಣುಗಳಲ್ಲಿ ಕಂಬನಿಯ ಮಹಾಪೂರವನ್ನೇ ಹರಿಸಬಹುದು. ಆದರೆ ಎಷ್ಟು ದಿನ? 4-6 ದಿನ ಅಷ್ಟೇ. ನಂತರ ಎಲ್ಲವೂ ಶಾಂತ. ಅಗಾಧವಾದ ಜಲರಾಶಿಯಲ್ಲಿ ಬೀಳಬಹುದಾದ ಸಣ್ಣ ಕಲ್ಲು ಅವಳ ಸಾವು. ಹೊಟ್ಟೆಯಲ್ಲಿ ಮಗಳ ಸಾವನ್ನು ಬೈತಿಟ್ಟ ತಾಯಿ ಮುನ್ನಿನಂತೆ ನಗಬಹುದು. ಅದು ಸರಿ. ಈಗ ಯಾರ ಮೇಲನತ್ತಿ ಸೇಡು ತೀರಿಸಿಕೊಳ್ಳಲು ತಾನಿಲ್ಲಿಗೆ ಬಂದುವುದು? ತಾಯಿ ತಂದೆಯ ಮೇಲೆ ಅವಳಿಗೆ ಸಿಟ್ಟಿರಲಿಲ್ಲ. ಯಾರಿಗೋಸ್ಕರ ಅವಳು ಸಾಯಲು ಹೊರಟಿದ್ದಳೋ ಆ ವ್ಯಕ್ತಿ ತನ್ನ ಸಾವಿನಿಂದ ಕೊಂಚವೂ ವಿಚಿತನಾಗುವುದಿಲ್ಲ ಎಂಬುದು ಅವಳಿಗೆ ತಿಳಿದಿತ್ತು. ತನ್ನ ಮೂಗು ಕೊಯ್ದುಕೊಂಡು ಇತರರಿಗೆ ವಿರೂಪ ತೋರಿಸಲೆತ್ತಿಸುವ ಮೂರ್ಖತನವಲ್ಲವೇ ತನ್ನದು? ತನ್ನ ನೆನಪು ಅವನನ್ನು ಕಾಡಿ ಬೇಟೆಯಾಡಿದರೆ ಎಷ್ಟು ಸೊಗಸು. ಆದರೆ ತನ್ನ ನೆನಪೇ ಅವನಿಗೆ ಉಳಿಯದಿದ್ದರೆ ಆಗ ನಾಳೆ ಮತ್ತೊಬ್ಬ ರೂಪಸಿ ಅವನಿಗೆ. ತಾನು ಸಾಧಿಸಿದ್ದು ಏನನ್ನು? ತಾನು ಚೆಲುವನೆಂದು ಎಷ್ಟು ಸೊಕ್ಕು ಹೆಮ್ಮೆ ಅವನಿಗೆ. ಬೆಳಗುವ ಸೌಂದರ್ಯವಲ್ಲ, ಸುಡುವ ಸೌಂದರ್ಯ. ಅದಕ್ಕೆ ಮುಕ್ಕಿ ರೆಕ್ಕೆ ಸುಟ್ಟುಕೊಳ್ಳುವ ಪತಂಗಗಳೆಷ್ಟೋ. ಆ ಪತಂಗಗಳ ಪೈಕಿ ತಾನೊಂದು. ತಾನು ಪ್ರೀತಿಸಿದ್ದು ಅವನನ್ನೋ ಅಥವಾ ಅವನ ಸೌಂದರ್ಯವನ್ನೋ? ತನಗೆ ಅವನಲ್ಲಿದ್ದುದು ಆಕರ್ಷಣೆಯೋ ಅಥವಾ ಪ್ರೇಮವೋ? ಒಂದು ಪಕ್ಷ ಅವನು ಕುರೂಪಿಯಾಗಿದ್ದರೆ ತಾನು ಅವನನ್ನು ಇಷ್ಟಪಡುತ್ತಿದ್ದುಂಟೆ. ಚೆಲುವು ನಿಲುವುಗಳ ಸುಂದರ ಸಮ್ಮಿಶ್ರಣ ಅವನು. ಆದುದರಿಂದಲೇ ತಾನು ಅವನಿಗೆ ಮನಸೋತಿದ್ದಿರಬೇಕು. ಹಾಗಾದರೆ ಸೌಂದರ್ಯವಿಲ್ಲದ ಕಡೆ ಪ್ರೇಮವಿಲ್ಲವೇ? ತನ್ನದು ನಿಜವಾದ ಪ್ರೀತಿಯಾಗಿದ್ದರೆ ಅವನು ಹಾಗೆ ಮಾತನಾಡಿದಾಗ ನೀನು ಎಲ್ಲಿಯಾದರೂ ಸುಖವಾಗಿರು ಎಂದು ಹಾರೈಸಬೇಕಿತ್ತು. ಪ್ರೇಮ ಪಕ್ಷಿಗೆ ಸ್ವಾರ್ಥದ ರೆಕ್ಕೆ. ಎಂತಹ ಅಪಹಾಸ್ಯ! ಪ್ರೇಮ ತ್ಯಾಗ ಭಿನ್ನವಾದುದಲ್ಲವೇ? ಅವನನ್ನು ತ್ಯಾಗ ಮಾಡಿ ಬದುಕಲಾರದ ತನ್ನ ಪ್ರೇಮವಾದರೂ ಎಂತಹದ್ದು? ತಾನು ಸುಂದರಿ, ಮೇಲಾಗಿ ಯುವತಿ. ಆದುದರಿಂದಲೇ ಅವನು ತನ್ನಿಂದ ಆಕರ್ಷಿಸಲ್ಪಟ್ಟ. ಅವನಿಗೆ ತನ್ನಲ್ಲಿದ್ದುದು ಬರಿಯ ಆಕರ್ಷಣೆ. ಆದರೆ ತಾಯಿ ತಂದೆಯ ತಕ್ಕಡೆಯಲ್ಲಿ ತನ್ನ ಬೆಲೆಯಾದರೂ ಎಷ್ಟು? ತಾನು ಹೇಗಿದ್ದರೂ ಅವನು ಪ್ರೀತಿಸುತ್ತಾನೆ. ಸುಧಾ ನಮ್ಮ ಮನೆಯ ಬೆಳಕು, ಲಕ್ಷ್ಮಿ. ತಾಯಿ ಆಗಾಗ ಹೀಗೆ ಹೇಳುತ್ತಿದ್ದರು. ಒಬ್ಬಳೇ ಮಗಳು ತಾಯಿಗೆ ಲಕ್ಷ್ಮಿಯಾದುದರಲ್ಲಿ ಆಶ್ಚರ್ಯವೇನಿಲ್ಲ. ಸುಧಾ ಇದ್ದರೆ ನಮಗೆ 10 ಜನ ಗಂಡು ಮಕ್ಕಳಂತೆ ಎನ್ನುತ್ತಿದ್ದರು. ತಂದೆಯವಳ ದಿಟ್ಟತನ ನೋಡಿ. ಆದರೆ ಈ ದಿಟ್ಟೆ ಇಟ್ಟ ಹೆಜ್ಜೆಯೋ ಹೃದಯ ನಾಚಿ ಹಿಂಡಿಯಾಯಿತು. ನಾಚಿ ನೀರಾಗಿ ಕಣ್ಣಲ್ಲಿ ಅದು ಕಾಣಿಸಿಕೊಂಡಿತು. ಚೆಲುವನೇ ಅವನು. ಮುಳ್ಳು ಚಾವಟಿ ಅವನ ನಾಲಿಗೆ. ಒತ್ತಿ ಕೆಳಗೆ ಹಿಡಿದಿದ್ದ ಅವನ ಪಶುತನ. ಹಿಡಿತ ಸಡಿಲವಾದ ಕೂಡಲೇ ಅದು ಚಿಮ್ಮಿ ನೆಗೆದು ಮೇಲಕ್ಕೆ ಬಂದಿತು. ಆ ಮಾತನಾಡುವಾಗಲೂ ಅವನು ನಕ್ಕಿದ್ದ ಅಪಹಾಸ್ಯವಾಗಿ. ಹೊಸಕಿದ ಹೂವಿನಲ್ಲಿ ಸೌಂದರ್ಯೋಪಾಸಕ. ನರಬಲಿ ಕೊಟ್ಟು ಪುಣ್ಯ ಪಡೆಯಲೆತ್ತಿಸುವ ಸಾಧಕ ಅವನು. ಅವನಿಗಿದ್ದದ್ದು ಹೃದಯವಿಲ್ಲದ ಹಸಿವು. ಅವನಿಗೆ ಬೇಕಿದ್ದುದು ಕಾಮದ ಕಗ್ಗಂಟು, ಕಂಕಣದ ಧರ್ಮಬಂಧವಲ್ಲ. ಪ್ರಾಣ ತ್ಯಾಗ ಮಾಡುವ ಬೆಲೆ ಅವನಿಗೆ ಕಟ್ಟಬಹುದೇ? ಪ್ರಾಣಾರ್ಪಣೆ ಮಾಡಿಸಿಕೊಳ್ಳುವ ಯೋಗ್ಯತೆ ಯಾರಿಗಾದರೂ ಇದೆಯೇ? ಅವನಿಲ್ಲದೆ ಬದುಕುವುದು ಸಾಧ್ಯವೇ ಇಲ್ಲವೇ? ಅವನನ್ನು ನೋಡದೆ ತಾನು ದಿನಗಳಲಾರೆನೆ? ಅವನ ಮಾತುಗಳನ್ನು ಕೇಳದೆ ತಾನುಳಿಯಲಾರೆನೆ? ಇರುವವರೆಗೆ ಅದನ್ನೆಲ್ಲವೂ ಒಳ್ಳೆಯದಕ್ಕಾಗಿಯೇ ಆಗಿರಬಹುದಲ್ಲವೇ? ತನ್ನ ಈ ಸೋಲು ಗೆಲುವಿನ ಗೋಪುರವೊಂದಕ್ಕೆ ಅಡಿಗಲ್ಲಾಗಬಹುದಲ್ಲವೇ? ಅವ್ಯಕ್ತ ಹಸ್ತವೊಂದು ಕ್ಷೀರ ಸಮುದ್ರವನ್ನು ಕಡಿಯುತ್ತಿತ್ತು. ಹಾಲಿನ ಹೊಳೆಯಿಂದ ಹನಿಗಳು ಸಿಡಿಯುತ್ತಿದ್ದಳು. ಸಾಗರದ ಕಡೆ ಧಾವಿಸುತ್ತಿದ್ದ ನದಿಯನ್ನು ನೋಡುತ್ತಾ ನಿಂತಳು ಸುಧಾ.